ಆತ್ಮೀಯ ವಿದ್ಯಾರ್ಥಿಗಳೇ, 10 ಮತ್ತು 11ನೇ ಸೆಷನ್ನಲ್ಲಿ ನಾವು ಇಮ್ಮಡಿ ಪುಲಕೇಶಿಯ ಸೈನಿಕ ಸಾಧನೆಗಳ ಕುರಿತು ತಿಳಿದುಕೊಂಡೆವು. ಅದರ ಮುಂದುವರಿದ ಭಾಗವಾಗಿ ಈಗ ಅವನ ಸಾಂಸ್ಕೃತಿಕ ಸಾಧನೆಗಳನ್ನು ತಿಳಿಯೋಣ. ದಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಪುಲಕೇಶಿ ಸೆಕೆಂಡ್. Pulakeshy II received a Persian mission as depicted in an Ajanta cave painting. He maintained diplomatic relations with the king of Persia, Khusru II. ಪರ್ಷಿಯಾದ ದೊರೆ ಎರಡನೇ ಖುಸ್ರುವು ಪುಲಕೇಶಿಯ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳುಹಿಸಿಕೊಟ್ಟಿರುತ್ತಾನೆ. ಈ ಬಗ್ಗೆ ಪರ್ಷಿಯಾದ ಇತಿಹಾಸಕಾರ ತಬರಿಯ ಬರವಣಿಗೆಯಿಂದ ತಿಳಿಯಬಹುದಾಗಿದೆ. ಅಜಂತಾದ ಒಂದು ಗುಹೆಯ ಭಿತ್ತಿಯ ಮೇಲೆ ವರ್ಣರಂಜಿತ ಚಿತ್ರದಲ್ಲಿ ಒಬ್ಬ ಭಾರತೀಯ ರಾಜ ರಾಯಭಾರಿಯನ್ನು ಸ್ವಾಗತಿಸುತ್ತಿರುವ ಚಿತ್ರವೊಂದಿದೆ. ಇದು ಎರಡನೇ ಪುಲಕೇಶಿ ಎಂದು ಹೇಳಲಾಗಿದ್ದು, ಆತನ ಆಡಳಿತಾವಧಿಯ 16ನೇ ವರ್ಷವೆಂದೂ ಎರಡನೇ ಖುಸ್ರುವಿನ ಆಡಳಿತಾವಧಿಯ 36ನೇ ವರ್ಷವೆಂದು ತಿಳಿಯಬಹುದಾಗಿದೆ. ಈ ಕಾಲದಲ್ಲಿ ಪರ್ಷಿಯಾದ ದೇಶಗಳೊಂದಿಗೆ ವ್ಯಾಪಾರ ವಾಣಿಜ್ಯ ಸಂಪರ್ಕವಿದ್ದಿತೆಂದು ಸಹ ತಿಳಿಯಬಹುದಾಗಿದೆ. ಯುಯೆನ್ಸಾಂಗ್ visited to the court of Pulakeshy II. His work Siyuki throws light on Pulakeshi's achievements. Narmada battle described in Siyuki of Yuensang, Harshacharita of Banabhatta and Aivole inscription of ರವಿಕೀರ್ತಿ. ಪುಲಕೇಶಿಯ ಆಸ್ಥಾನಕ್ಕೆ ಚೀನಾದ ಬೌದ್ಧಯಾತ್ರಿಕನಾದ ಯುಯೆನ್ಸಾಂಗನು ಭೇಟಿ ಕೊಟ್ಟಿದ್ದನು. ಈತನು ಪುಲಕೇಶಿ ಹಾಗೂ ಉತ್ತರದ ಹರ್ಷವರ್ಧನೊಂದಿಗಿನ ಕಾಳಗದ ಬಗ್ಗೆ ತನ್ನ ಗ್ರಂಥವಾದ ಸಿಯುಕಿಯಲ್ಲಿ ವಿವರಿಸಿರುವನು. ಈತ ಬಾದಾಮಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಂದರ್ಶಿಸಿದ್ದು, ಅಂದಿನ ವ್ಯವಸ್ಥೆಯ ಬಗ್ಗೆ ತನ್ನ ಕೃತಿಯಲ್ಲಿ ವಿಸ್ತೃತ ವಿವರಣೆ ನೀಡಿರುವನು. ದಿ ಐಹೊಳೆ ಇನ್ಸ್ಕ್ರಿಪ್ಷನ್ ಆಫ್ ರವಿಕೀರ್ತಿ ಹೆಲ್ಪ್ಸ್ ಅಸ್ to understand the history of Pulakeshy II. Aivole inscription prepared by Ravikirti on the wall of Meguti Jinalaya. This Meguti temple was constructed in Dravidian style. ಇಮ್ಮಡಿ ಪುಲಕೇಶಿಯ ದಂಡನಾಯಕ ಹಾಗೂ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿಯು ಐಹೊಳೆಯ ಶಾಸನವು ಪುಲಕೇಶಿಯ ಬಗ್ಗೆ ಮಾಹಿತಿ ಒದಗಿಸುತ್ತದೆ. ಐಹೊಳೆ ಶಾಸನವು ಮೇಗುತಿ ದೇವಾಲಯದ ಪೂರ್ವಗೋಡೆಯ ಮೇಲೆ ರವಿಕೀರ್ತಿಯಿಂದ ರಚನೆಯಾಗಿದೆ. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದ್ದು ಪುಲಕೇಶಿಯ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಿತು. ವಿಜಯ ಭಟ್ಟಾರಿಕೆ, ಡಾಟರ್ ಇನ್ ಲಾ ಆಫ್ ಪುಲಕೇಶಿ II, wrote ಕೌಮುದಿ ಮಹೋತ್ಸವ. ಕವಿ ರಾಜಶೇಖರ described about ವಿಜಯ ಭಟ್ಟಾರಿಕೆ. She was called ಅಭಿನವ ಸರಸ್ವತಿ. ಇಮ್ಮಡಿ ಪುಲಕೇಶಿಯ ಸೊಸೆಯಾದ ವಿಜಯ ಭಟ್ಟಾರಿಕೆಯು ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನು ರಚಿಸಿದ್ದಾಳೆ. ಕವಿ ರಾಜಶೇಖರನು ವಿಜಯ ಭಟ್ಟಾರಿಕೆಯನ್ನು ವರ್ಣಿಸುತ್ತಾ ಅಭಿನವ ಸರಸ್ವತಿ ಎಂದು ಕರೆದಿದ್ದಾನೆ. ಈ ಮೇಲಿನ ಪ್ರಮುಖ ವಿಷಯಗಳು ವಿದ್ಯಾರ್ಥಿಗಳೇ ಇಮ್ಮಡಿ ಪುಲಕೇಶಿಯ ಸಾಂಸ್ಕೃತಿಕ ಸಾಧನೆಗಳಾಗಿವೆ. ಧನ್ಯವಾದಗಳು.